ಇವತ್ತು ಮಾಡಿದಂತಹ ಬಟರ್ ಪನ್ನೀರ್ ಮಸಾಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಸುಲಭ ವಿಧಾನದಲ್ಲಿ ಮಾಡಬಹುದಾದಂತಹ ರೆಸಿಪಿ. ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಮಾಡಿ ತೋರಿಸಿದ್ದೇನೆ ನಾನು. ಅಷ್ಟೇ ರುಚಿ ಕೂಡ ಬರ್ತದೆ. ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನಾನಿಲ್ಲಿ ನೋಡಿ 2 ಮಧ್ಯಮ ಗಾತ್ರದ ಟೊಮೆಟೊ ತೆಗೆದುಕೊಂಡಿದ್ದೇನೆ, 1 ಈರುಳ್ಳಿ, ಕಾಯಿ ಮೆಣಸು ನಮಗೆ ಖಾರ ನೋಡಿ ಹಾಕ್ಕೊಳ್ಬೋದು. ನಾನು 1 ಹಾಕ್ತಾ ಇದ್ದೇನೆ. ಕುಕ್ಕರಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಕಪ್ಪು ಏಲಕ್ಕಿ, 3 ಹಸಿರು ಏಲಕ್ಕಿ, 4 ಲವಂಗ, 1 ಸಣ್ಣ ತುಂಡು ಚಕ್ಕೆ ಮತ್ತು 1 ಬಿರಿಯಾನಿ ಎಲೆ ಇದೆ ನೋಡಿ, ಅದನ್ನು ಹಾಕಿದ್ದೇನೆ. ಒಂದು ಸ್ವಲ್ಪ ಬಿಸಿ ಆಗಲಿ ಅಷ್ಟೊತ್ತಿಗೆ 1 ಸಣ್ಣ ಚಮಚ ಶುಂಠಿ ಮತ್ತೊಂದು 6 ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಕಟ್ ಮಾಡೋದೇನು ಬೇಡ, ಇದನ್ನು ಹಾಕಿದೆ ನೋಡಿ. 1 ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿ ಕೂಡ ಹಾಕಿದ್ದೇನೆ. ಇದು ಈ ರೀತಿ ಫ್ರೈ ಮಾಡ್ತೇವೆ ನೋಡಿ, ಒಳ್ಳೆ ರುಚಿ ಕೊಡ್ತದೆ. 1 ಮಧ್ಯಮ ಗಾತ್ರದ ಈರುಳ್ಳಿದು ನಾನಾಗ ತೋರಿಸಿದ್ದೇನೆ ನೋಡಿ ವಿಡಿಯೋದಲ್ಲಿ, ಅದೇ ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಒಂದು 2-3 ಸೆಕೆಂಡ್ ಹುರಿದ್ರೆ ಸಾಕು, ಯಾಕಂದರೆ ಟೊಮೆಟೊ ಬೇಯುವ ಹೊತ್ತಿಗೆ ಇದು ಸಹ ಬೇಯ್ತದೆ ಚೆನ್ನಾಗಿ. ಹಾಗೆ ಟೊಮೆಟೊವನ್ನು ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 4 ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ 4 ಗೇರು ಬೀಜ ಹಾಕ್ಕೊಂಡಿದ್ದೇನೆ. ಕಟ್ ಮಾಡಿದ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಹಾಕಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೆ, ಅಂದರೆ ತುಂಬ ಸಾಫ್ಟ್ ಆಗೋ ಅಗತ್ಯ ಇಲ್ಲ, ಸ್ವಲ್ಪ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ, ಇದೇ ರೀತಿ ಕುಕ್ಕರಲ್ಲಿ ಫ್ರೈ ಮಾಡಿದ್ದೇನೆ. ಸ್ವಲ್ಪ ಅಂದರೆ 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪು. ಈಗ ಮಸಾಲೆ ಹುಡಿ ಹಾಕುವ. 1 ಚಮಚ ಕೊತ್ತಂಬರಿ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲೆ ಮತ್ತು ಸ್ವಲ್ಪ ಅರಸಿನ ಮತ್ತು ಕೆಂಪು ಮೆಣಸು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಕೆಂಪು ಖಾರದ ಮೆಣಸು, ಅದು 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನು. ಖಾರ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಬೋದು. ಇದನ್ನೊಂದು 2-3 ನಿಮಿಷ ಹುರಿಬೇಕು. ಈ ರೀತಿ ಹುರಿದ್ರೆ ಸಾಕು ನೋಡಿ. ಈಗ ನಾನು ಸಾಧಾರಣ 1 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಇದಕ್ಕೆ. ಹಾಕಿ ಈಗ ಕುಕ್ಕರಲ್ಲಿ ಮುಚ್ಚಳ ಮುಚ್ಚಿ 4 ವಿಜಿಲ್ ಹಾಕಿಸುವ ಇದನ್ನು. ಅಷ್ಟೊತ್ತಿಗೆ ಪನ್ನೀರ್ ಕಟ್ ಮಾಡಿ ರೆಡಿ ಮಾಡುವ. 200 ಗ್ರಾಮ್ಸ್ ಪನ್ನೀರ್ ಇದು, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ ನಾನು. ಸ್ವಲ್ಪ ಕೆಂಪು ಮೆಣಸು, ಸ್ವಲ್ಪ ಉಪ್ಪಿನ ಹುಡಿ, ಸ್ವಲ್ಪ ಅರಸಿನ ಅಷ್ಟೇ ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಮಿಕ್ಸ್ ಮಾಡುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಾಗಿದೆ ನೋಡಿ. ಈಗ ಇದನ್ನು ನಾನೀಗ ಮ್ಯಾಶ್ ಮಾಡ್ತೇನೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಮ್ಯಾಶರಲ್ಲಿ ಮ್ಯಾಶ್ ಮಾಡಿ, ಚೆನ್ನಾಗಿ ಮ್ಯಾಶ್ ಮಾಡಿ ನೋಡಿ. ಈ ರೀತಿ ಮಾಡಿದರೆ ಚೆನ್ನಾಗಿ ಇದು ಮೆತ್ತಗಾಗ್ತದೆ. ತುಂಬ ಸ್ವಲ್ಪ ಹೊತ್ತು ಮಾಡಿದರೆ ಆಗ್ತದೆ. ಇದನ್ನು ತೆಗಿತೇನೆ ನೋಡಿ ನಾನು ಎಲೆಯನ್ನು ಬಾಸ್ಮತಿ. ಈಗ ಒಂದು ಪಾತ್ರೆಗೆ ಬೆಣ್ಣೆ ಒಂದು ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಳ್ಬೇಕು. ಅದರಲ್ಲಿ ನಾವು ರೆಡಿ ಮಾಡಿಟ್ಟ ಪನ್ನೀರನ್ನು ಸ್ವಲ್ಪ ಹುರಿದ್ರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಹೊತ್ತು, ಅಂದರೆ ಸ್ವಲ್ಪ ಅದರ ಹೊರಗಿನ ಭಾಗ ಬಣ್ಣ ಸ್ವಲ್ಪ ಬದಲಾಗುವವರೆಗೆ ಹುರಿದ್ರೆ ಸಾಕು. ಆಮೇಲೆ ನಾವೀಗ ರೆಡಿ ಮಾಡಿಟ್ಟ ಮಸಾಲೆ ಇದೆ ನೋಡಿ, ಕುಕ್ಕರಲ್ಲಿ ರೆಡಿ ಮಾಡಿಟ್ಟದು, ಅದನ್ನು ನಾನೀಗ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಸ್ಟ್ರೈನ್ ಮಾಡುವ ಅಗತ್ಯ ಇಲ್ಲ, ಮಾಡಿದರೆ ಸಹ ರುಚಿ ಜಾಸ್ತಿ ಇರ್ತದೆ. ನಾನು ಸ್ಟ್ರೈನ್ ಮಾಡದೇನೆ ಇದನ್ನು ಈಗ ಹಾಕಿದ್ದೇನೆ. ಇದನ್ನೀಗ ನಾವು ಕುದಿಲಿಕ್ಕೆ ಇಡುವ. ಸ್ವಲ್ಪ ಡ್ರೈ ಆಗಬೇಕು. ಮೀಡಿಯಮ್ ಹೀಟಲ್ಲಿಟ್ಟರೆ, ಯಾಕಂದರೆ ಎಲ್ಲ ಮಸಾಲೆ ಫ್ರೈ ಆಗಿದೆ, ಬೆಂದಿದೆ ಕೂಡ, ಹಾಗಾಗಿ ಮಧ್ಯಮ ಗಾತ್ರದ ಉರಿಯಲ್ಲಿಟ್ಟು ಇದನ್ನು ಸ್ವಲ್ಪ ದಪ್ಪ ಆಗುವವರೆಗೆ ಕುದಿಸಿದ್ರೆ ಆಯಿತು. ನಂತರ ಈಗ 4 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿ ಹಾಕಿದ್ದೇನೆ. ಎಣ್ಣೆ ನೋಡಿ ಮೇಲೆ ತೇಲ್ತಾ ಇದೆ. ಈಗ ರೆಡಿಯಾಗಿದೆ ಎಂದರ್ಥ. ಈಗ ರೋಸ್ಟ್ ಮಾಡಿಟ್ಟ ಇದು ಕಸೂರಿ ಮೇಥಿ, ಇದನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿ ಪುಡಿ ಮಾಡಿ 1 ಚಮಚದಷ್ಟು, ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟನ್ನು ಹಾಕಿದ್ದೇನೆ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ಮೇಲ್ಗಡೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿದರೆ ರೆಡಿ ಆಯಿತು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.